ಹಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದೆ. ಇವತ್ತಿನ ವಿಷಯ ಏನಂದರೆ, ನಾರ್ಮಲಾಗಿ ಎಲ್ಲ ಬೈಕರ್ಸ್ ಫೇಸ್ ಮಾಡೋ ಇಶ್ಯೂ ಬಂದು ಸೈಲೆನ್ಸರಲ್ಲಿ ತುಂಬ ರೆಸ್ಟ್ ಹಿಡ್ದೋಗುತ್ತೆ. ಅದನ್ನು ಇವಾಗ ಹೆಂಗೆ ರೀಸ್ಟೋರ್ ಮಾಡ್ಬೋದು ಅಂತ ನಾನು ಇವಾಗ ತೋರಿಸ್ಕೊಡ್ತೀನಿ. ವೀಡಿಯೋ ಫುಲ್ಲು ನೋಡಿ. ಫಸ್ಟು ಸೈಲೆನ್ಸರ್ ಬಿಚ್ಕೊಬಂದಿದ್ದನ್ನು ಫುಲ್ಲು ವಾಟರಲ್ಲಿ ನೆನೆಸ್ಬೇಕು. ನೆನೆಸಿರುವಾಗ ಏನಾಗುತ್ತೆ ಅಂದರೆ ಅದರಲ್ಲಿರೋ ಮಣ್ಣೆಲ್ಲ ಸ್ವಲ್ಪ ಲೂಸ್ ಆಗುತ್ತೆ. ಆ ಮಣ್ಣೆಲ್ಲ ಲೂಸ್ ಆದಮೇಲೆ ಸ್ಯಾಂಡ್ ಪೇಪರ್ ಇಸ್ಕೋಬೇಕು. ನಾವು ಯಾವುದೇ ಪೇಂಟ್ ಅಂಗಡಿಯಲ್ಲಿ ಹೋಗಿ ಕೇಳಿದ್ರೆ ಸ್ಯಾಂಡ್ ಪೇಪರ್ ಅಂತ ಕೇಳಿದ್ರೆ ಕೊಡ್ತಾರೆ. ಅದನ್ನು ಈಸ್ಕೊಂಡಿದ್ದನ್ನು ಕ್ಲೀನಾಗಿ ಅದನ್ನು ಉಜ್ಜಬೇಕು. ಫುಲ್ಲು ಅದರಲ್ಲಿರೋ ಮಣ್ಣು, ಆಯಿಲು ಏನೇನಿದೆ ಅದರೆಲ್ಲ ಹೋಗೋವರೆಗೂ ಉಜ್ಜಬೇಕು. ಅದೆಲ್ಲ ಹೋದ್ಮೇಲೆ ಟಿನ್ನರ್ ಆಗಲಿ, ಪೆಟ್ರೋಲ್ ಆಗಲಿ, ಡೀಸೆಲ್ ಆಗಲಿ ಮೂರಲ್ಲೊಂದು ಈಸ್ಕೊಂಡಿದ್ದಾನ ಚೆನ್ನಾಗಿ ಟಿಶ್ಯೂ ಪೇಪರ್ ಮೇಲೆ ಹಾಕ್ಕೊಂಬಿಟ್ಟಿದ್ದಾನೆ ಚೆನ್ನಾಗಿ ಉಜ್ಜಬೇಕು. ಅದರಿಂದ ಏನಾಗುತ್ತೆ, ಇನ್ನೂ ಚಿಕ್ಕ ಚಿಕ್ಕ ಪಾರ್ಟಿಕಲ್ಸ್ ಏನಿದೆ ಅದೆಲ್ಲ ಹೊಲ್ಟೋಗುತ್ತೆ. ಆಮೇಲೆ ಸೈಲೆನ್ಸರ್ ಸ್ಪ್ರೇ ಪೇಂಟ್ ಇಸ್ಕೊಂಡಿದ್ದೀನಿ. ನೀವು ಟ್ರೈ ಮಾಡ್ಬೋದು. ನಾನಾದರೆ ಕೆಳಗಡೆ ಗಾರ್ಬೇಜ್ ಕವರ್ ಹಾಕ್ಕೊಂಡಿದ್ದೆ. ನೀವು ಯಾವ್ದು ಬೇಕೋ ಅದು ಹಾಕ್ಕೋಬೋದು. ನ್ಯೂಸ್ ಪೇಪರ್ ಕೂಡ ಯೂಸ್ ಮಾಡಬೇಕು. ಅರ್ಧ ಅಡಿ ಗ್ಯಾಪ್ ಇರಬೇಕು ಸೈಲೆನ್ಸರ್ಗೂ ಸ್ಪ್ರೇ ಬಾಟ್ಲಿಗೆ. ಅರ್ಧ ಅಡಿ ಗ್ಯಾಪ್ ಇಟ್ಕೊಂಡು ಕ್ಲೀನಾಗಿ ಸ್ಪ್ರೇ ಮಾಡಿ ಮುಂದೆ ಹಿಂದೆ ಎರಡು ಸೈಲೆನ್ಸರ್ಗೆ ಮತ್ತು ಬೆಲ್ಲಿ ಸೈಲೆನ್ಸರ್ಗೆ ಎರಡೂ ಮಾಡಬೇಕು. ಕ್ಲೀನಾಗಿ ಗ್ಯಾಪ್ ಇಲ್ದಿರ ಇದು ಮಾಡಿಕೊಂಡು 24 to 48 hours ಡ್ರೈ ಮಾಡಿದ್ಮೇಲೆ ನಿಮಗೆ ಈ ಲುಕ್ ಬರ್ತದೆ. ಮುಂದಿನ ವೀಡಿಯೋ ನೆಕ್ಸ್ಟ್ ಪಾರ್ಟಲ್ಲಿ ತೋರಿಸ್ತೀನಿ. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಬೈ ಫ್ರೆಂಡ್ಸ್, ಲವ್ ಯು ಆಲ್.